ರಾಜ್ಯ ರಾಜಕೀಯದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿದೆ. ಮೂಡಾ ಸೈಟ್ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಅನ್ನ ಕೊಟ್ಟಿದೆ ಪತ್ರ. ಸಿಎಂ ಪತ್ನಿ ಬರೆದ ಪತ್ರವನ್ನ ತಿರುಚಿದ್ರ ಹಾಗಾದ್ರೆ ಅಧಿಕಾರಿಗಳು. ಕೇಸ್ ಬೆಳಕಿಗೆ ಬಂದ ಮೇಲೆ ಪತ್ರ ಅಧಿಕಾರಿಗಳ ಕೈ ಸೇರ್ತಾ ಟ್ವಿಸ್ಟ್ ಸಿಗ್ತಾ ಇದೆ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ. ಕೇಸ್ ಬೆಳಕಿಗೆ ಬಂದ ಮೇಲೆ ಅಧಿಕಾರಿಗಳ ಪತ್ರ. ಹಗರಣಕ್ಕೆ ಸಂಬಂಧಪಟ್ಟಂತೆ ಹೊಸ ಟ್ವಿಸ್ಟ್ ಅನ್ನ ಈಗ ಒಂದು ಪತ್ರ ಕೊಟ್ಟಿದೆ. ಆ ಪತ್ರ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಮ್ಮನವರು ಬರೆದ ಪತ್ರ. ಸೊ ಅದನ್ನ ಅಧಿಕಾರಿಗಳೀಗ ತಿರುಚಿ ಬಿಟ್ರ. ಕೇಸ್ ಬೆಳಕಿಗೆ ಬಂದ ಮೇಲೆ ಅಧಿಕಾರಿಗಳು ಪತ್ರವನ್ನ ತಿರುಚಿದ್ರ ಅನ್ನುವಂಥದ್ದು ಅನುಮಾನ ಇದೀಗ ಹುಟ್ಕೊಳ್ತಿದೆ. ಏನಿತ್ತು ಹಾಗಾದ್ರೆ ಆ ಪತ್ರದಲ್ಲಿ? ಪತ್ರವನ್ನ ತಿರುಚಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಪತ್ರದಲ್ಲಿ ಏನಿತ್ತು? ಪಾರ್ವತಮ್ಮನವರ ಪತ್ರವನ್ನ ತಿರುಚಿದ್ದಾರಂತೆ. ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ ಈ ಒಂದು ಪತ್ರ. ಮೂಡಾ ಹಗರಣ ರಾಜ್ಯ ರಾಜಕೀಯದಲ್ಲಿ ಸಂಚಲನಕ್ಕೆ ಕಾರಣವಾಗಿದೆ. ಕೆಲವೊಂದಿಷ್ಟು ಮಾರ್ಕ್ ಮಾಡಿದ್ದಾರೆ, ಮೋಸ್ಟ್ಲಿ ಅದೆಲ್ಲ ತಿದ್ದಿದ್ದಾರೆ ಅಂತ ಅನ್ಸುತ್ತೆ. ಮೈಸೂರು ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಕೇಸ್ ಯಾವಾಗ ಬೆಳಕಿಗೆ ಬಂತು ಆಗ ಆ ಪತ್ರವನ್ನ ತಿರುಚಲಾಯ್ತಾ? ತಿದ್ದಿದ್ರ ಆವಾಗ ಆ ಪತ್ರ? ಗೊತ್ತಿಲ್ಲ. ಸಾಕಷ್ಟು ಅನುಮಾನಗಳಂತೂ ಹುಟ್ಕೊಳ್ತಾ ಇದೆ. ರಾಜ್ಯ ರಾಜಕೀಯದಲ್ಲಿ ಕೂಡ ದೊಡ್ಡ ಸದ್ದಾಗ್ತಾ ಇದೆ ಈ ಮೂಡಾ ಸೈಟ್ ಪತ್ರಕ್ಕೆ ಸಂಬಂಧಪಟ್ಟಂತೆ. ಸಿಎಂ ಪತ್ನಿ ಬರೆದ ಪತ್ರವನ್ನ ಅಧಿಕಾರಿಗಳು ತಿರುಚಿದ್ರ ಅನ್ನೋ ಅನುಮಾನ. ಸಿದ್ದರಾಮಯ್ಯನವರ ಪತ್ನಿ ಬರೆದಂತಹ ಪತ್ರ ರಾಜ್ ನ್ಯೂಸ್ಗೆ ಲಭ್ಯವಾಗಿದೆ. ತಮ್ಮ ಭೂಮಿಗೆ 50-50 ಅನುಪಾತದಲ್ಲಿ ಪರ್ಯಾಯ ನಿವೇಶನ. ಸೊ ಈ ನಿಟ್ಟಿನಲ್ಲಿ ಬರೆದ ಪತ್ರ ಅಂತ ಹೇಳಲಾಗ್ತಿತ್ತು. ನಿವೇಶನ ಕೊಡುವಂತೆ ಸಿಎಂ ಪತ್ನಿ ಬರೆದ ಪತ್ರವನ್ನೇ ತಿರುಚಿದ್ದಾರ ಅಧಿಕಾರಿಗಳು. ಸಿದ್ದರಾಮಯ್ಯ ಪತ್ನಿ ಬರೆದ ಪತ್ರ ಈಗ ರಾಜ್ ನ್ಯೂಸ್ಗೆ ಲಭ್ಯವಾಗಿದೆ. ಹಾಗಾದ್ರೆ ನಿಜಕ್ಕೂ ಆ ಪತ್ರದಲ್ಲಿ ಏನಿತ್ತು? ಹಾಗಾದ್ರೆ ನೋಡಿ, ರಾಜ್ ನ್ಯೂಸ್ಗೆ ಆ ಪತ್ರ ಲಭ್ಯ ಇದೆ. ವಿಜಯನಗರದಲ್ಲಿ 14 ಸೈಟ್ಗಳು ಆ ವಿಜಯನಗರ ಬಡಾವಣೆಯಲ್ಲಿ ಕೊಟ್ಟಿದ್ದಾರಲ್ಲ, ಆ ಒಂದು ಸೈಟ್ಗೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿಗಳು ಹಾಗೆ ಅಧ್ಯಕ್ಷರು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಸಿಎಂ ಪತ್ನಿ ಬರೆದಂತಹ ಪತ್ರ. ಆ ಪತ್ರದಲ್ಲಿ ಏನಿತ್ತು ಅಂತ ನೋಡಿದ್ರೆ ಅವರು ವಿಷಯನ ಮೆನ್ಷನ್ ಮಾಡಿದ್ದಾರೆ. ಮೈಸೂರು ತಾಲೂಕು ಕೆಸರೆ ಗ್ರಾಮದ ಸರ್ವೆ ನಂಬರ್ 460 ಸಮಥಿಂಗ್ ಎಕರೆ ಜಮೀನನ್ನ ಭೂಸ್ವಾಧೀನ ಪ್ರಕ್ರಿಯೆಯಿಂದ ಸರ್ಕಾರ ಕೈ ಬಿಟ್ಟರೂ ಕೂಡ ಪ್ರಾಧಿಕಾರ ಸದರಿ ಜಮೀನಲ್ಲಿ ಬಡಾವಣೆಯನ್ನ ಮಾಡಿದ್ದು ಈ ಬಾಬ್ತು ಇಷ್ಟೇ ವಿಸ್ತೀರ್ಣದ ಬದಲಿ ಜಮೀನು ನೀಡುವ ಬಗ್ಗೆ, ಅಂದ್ರೆ 50-50 ಅನುಪಾತದ ಬಗ್ಗೆ ಅಂತ ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಮೈಸೂರು ತಾಲೂಕು ಕೆಸರೆ ಗ್ರಾಮದ ಸರ್ವೆ ನಂಬರ್ 464ರಲ್ಲಿ
3.16 ಎಕರೆ ಜಮೀನಿನ ನಾನು ಭೂ ಮಾಲೀಕಳಾಗಿದ್ದು ಸದರಿ ಜಮೀನಿಗೆ ಪ್ರಾಧಿಕಾರವು ದಿನಾಂಕ 31/10/1992ರಲ್ಲಿ ಅಂದ್ರೆ 31 ವರ್ಷದ ಹಿಂದೆ ದೇವನೂರಿನ 3ನೇ ಹಂತದ ಬಡಾವಣೆಯನ್ನ ರಚಿಸೋದಿಕ್ಕೆ ಭೂ ಸ್ವಾಧೀನ ಪಡಿಸಿಕೊಳ್ಳಲು ಅಂತಿಮ ಅಧಿಸೂಚನೆ ಹೊರಡಿಸಿರುತ್ತದೆ. ಸದರಿ ಜಮೀನನ್ನ ಸರ್ಕಾರ ಭೂ ಸ್ವಾಧೀನ ಪ್ರಕ್ರಿಯೆಯಿಂದ ಕೈಬಿಟ್ಟು ಆದೇಶ ಸಂಖ್ಯೆ 499 ಅಂದ್ರೆ ದಿನಾಂಕ 18/5/1998ರಲ್ಲಿ ಅಧಿಸೂಚನೆಯನ್ನ ಹೊರಡಿಸಲಾಗುತ್ತೆ. ಇನ್ನು ಸದರಿ ಜಮೀನಿಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಆದೇಶವಾಗಿರುತ್ತೆ ಅಂತ ಹಾಕಿದ್ದಾರೆ. ಅದರಲ್ಲಿ ಆದೇಶದ ನಂಬರ್ ಕೂಡ ಇದೆ. ದಿನಾಂಕ 15/3/2005ರಲ್ಲಿ ಆದ್ರೂ ಸರ್ಕಾರ ಅಧಿಸೂಚನೆಯಿಂದ ಕೈಬಿಟ್ಟ ಜಮೀನನ್ನ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಅನ್ಯಕ್ರಾಂತವಾದ ಜಮೀನನ್ನ ಪ್ರಾಧಿಕಾರ ದೇವನೂರು 3ನೇ ಹಂತದ ಬಡಾವಣೆಯನ್ನ ರಚಿಸೋದಕ್ಕೆ ಉಪಯೋಗಿಸಿಕೊಂಡು ನಮ್ಮ 3 ಎಕರೆ 16 ಗುಂಟೆ ಜಮೀನಿನ ನಿವೇಶನ, ಬಡಾವಣೆ, ರಸ್ತೆ ಮತ್ತು ಸಾರ್ವಜನಿಕ ಉದ್ಯಾನವನವನ್ನ ಅಭಿವೃದ್ಧಿಪಡಿಸೋದಿಕ್ಕೆ 2001ರಲ್ಲಿ ಸದರಿ ಬದಲಾವಣೆಯಲ್ಲಿ ನಿವೇಶನ ಹಂಚಿಕೆ ಮಾಡಲಾಗಿರುತ್ತೆ ಅನ್ನೋದಿದೆ ಈ ಒಂದು ಲೆಟರ್ ಅಲ್ಲಿ. ನನ್ನ ಜಮೀನಿಗೆ ಇದುವರೆಗೂ ಪ್ರಾಧಿಕಾರ ಯಾವುದೇ ರೀತಿಯ ಪರಿಹಾರವನ್ನ ನೀಡಿರೋದಿಲ್ಲ. ಆದ್ರಿಂದ ನನ್ನ 3 ಎಕರೆ 16 ಗುಂಟೆ ಎಕರೆ ಜಮೀನಿಗೆ ಅನುಗುಣವಾಗಿ ಅಷ್ಟೇ ವಿಸ್ತೀರ್ಣದ ಜಮೀನನ್ನ ಪ್ರಾಧಿಕಾರ ರಚಿಸಿದ ಸಮಾನಾಂತರ ಬಡಾವಣೆಯಲ್ಲಿ ನೀಡುವಂತೆ ಕೋರ್ತೇನೆ. ಇಲ್ಲವಾದರೆ ನನ್ನ ಜಮೀನನ್ನ ನನಗೆ ಹಿಂತಿರುಗಿಸುವಂತೆ ಕೋರ್ಕೊಳ್ತೀನಿ. ನನ್ನ ಜಮೀನು ಬಾಬ್ತು ಹಕ್ಕು ದಾಖಲೆಗಳಾದ ಕ್ರಯ ಪತ್ರ, ಅನ್ಯಕ್ರಾಂತ ಆದೇಶ, RTC ದಾಖಲೆ ಈ ಪತ್ರದೊಂದಿಗೆ ನಾನು ಕೊಟ್ಟಿದ್ದೀನಿ ಅಂತ ಹೇಳಿ ಪಾರ್ವತಮ್ಮನವರ ಸಹಿ ಇದೆ ಈ ಒಂದು ಪತ್ರದಲ್ಲಿ. ಈ ಪತ್ರ ಈಗ ತಿರುಚಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ರಾಜ್ ನ್ಯೂಸ್ಗೆ ಈ ಪತ್ರ ಸಿಕ್ಕಿರೋದು ನಿಜಕ್ಕೂ ಏನಾಯ್ತು ಹಾಗಾದ್ರೆ ಅನ್ನೋದು ಗೊತ್ತಿಲ್ಲ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನು ಪಡೆದುಕೊಳ್ಳೋಣ. ಪ್ರತಿನಿಧಿ ಬಸವರಾಜ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಮೂಡಾ ಸೈಟ್ ಪ್ರಕರಣ ಕಳೆದ 1-2 ತಿಂಗಳಿನಿಂದ ಬಹಳಷ್ಟು ಸದ್ದು ಮಾಡ್ತು. ಮೂಡಾ ಸೈಟ್ ಅಲ್ಲಿ ಅಕ್ರಮ ಆಗಿದೆ. 14 ಸೈಟ್ ವಿಜಯನಗರ ಬಡಾವಣೆಯಲ್ಲಿ CM ತಗೊಂಡಿದ್ದಾರೆ, ಅವರ ಹೆಂಡತಿಯ ಹೆಸರಲ್ಲಿದೆ, ಸೊ ಅಕ್ರಮ ಮಾಡಿದ್ದಾರೆ, ಅವ್ರು ರಾಜೀನಾಮೆ ಕೊಡಬೇಕು, ನಾನಾ ಹೇಳಿಕೆಗಳು ಬಂತು. ಈಗ ದಟ್ಟ ಅನುಮಾನ ಇರೋದು ಒಂದು ಪತ್ರ, ರಾಜ್ ನ್ಯೂಸ್ಗೆ ಲಭ್ಯವಾಗಿರುವಂತಹ ಪತ್ರದ ವಿಚಾರವಾಗಿ ಹೇಳೋದಾದ್ರೆ. ಪವಿತ್ರ, ಈಗಾಗಲೇ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು CM ಸಿದ್ದರಾಮಯ್ಯನವರಿಗೆ ಇದು ದೊಡ್ಡ ಸಂಕಷ್ಟ ಆಗಿ ಪರಿಣಮಿಸಿದೆ. ಆದ್ರೆ ಇದರಲ್ಲಿ ಪ್ರಮುಖವಾಗಿ ಯಾವುದೇ ರೀತಿ ತಪ್ಪು ಇಲ್ಲ, ನಾವು ಮತ್ತೆ ಇಂತಹದೇ ಒಂದು ಸ್ಥಳದಲ್ಲಿ ಒಂದು ನಮಗೆ ನಿವೇಶನ ಕೊಡಬೇಕು ಅನ್ನುವಂಥದ್ದನ್ನು ಕೂಡ ನಾವು ಯಾವುದಕ್ಕೂ ಕೂಡ ಅದಕ್ಕೆ ಅರ್ಜಿನೂ ಹಾಕಿರ್ಲಿಲ್ಲ, ಯಾವುದೇ ರೀತಿ ಅಂತ ನಿಗದಿತ ಸ್ಥಳವನ್ನು ಕೂಡ ಕೇಳಿರ್ಲಿಲ್ಲ. ಅವರೇ ಮೂಡಾದವರೇ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನ CM ಸಿದ್ದರಾಮಯ್ಯನವರು ಪದೇ ಪದೇ ಅದನ್ನ ಪ್ರಶ್ನೆ ಕೊಡ್ತಾನೆ ಬಂದಿದ್ರು. ಆದ್ರೆ ಇದೀಗ ರಾಜ್ ನ್ಯೂಸ್ಗೆ ಸಿಕ್ಕಿರ್ತಕ್ಕಂತ ಮಾಹಿತಿಯ ಪ್ರಕಾರ ಒಂದು ಪತ್ರ ಏನು ಉಲ್ಲೇಖ ಇದೆ. ಏನು ಮೂಡಾಗೆ ಏನು CM ಪತ್ನಿ ಆಗಿರ್ತಕ್ಕ ಪಾರ್ವತಮ್ಮನವರು ಏನ್ ಸಲ್ಲಿಸಿರ್ತಾರೆ ಒಂದು ಅರ್ಜಿಯನ್ನ, ಅಂದ್ರೆ ಈಗಾಗಲೇ ನಮ್ಮ ಒಂದು ಭೂಮಿಯನ್ನ ನೀವು ಸ್ವಾಧೀನಪಡಿಸ್ಕೊಂಡಿದ್ದೀರಿ, ಅದನ್ನ ತೆಗೆದುಕೊಂಡಿದ್ದೀರಿ, ಅದನ್ನ ಬಡಾವಣೆ ಮಾಡಿದ್ದೀರಿ, ಹಾಗಾಗಿ ನಮಗೆ ಬದಲಿ ನಿವೇಶನ ಕೊಡಬೇಕು, ಪರಿಹಾರ ಕೊಡಬೇಕು, ಇಲ್ಲ ಅಂತಂದ್ರೆ ಅದರ ಸರಿಸಮಾನ ಆಗಿರ್ತಕ್ಕಂಥದ್ದನ್ನ ನೀವು ಕೊಡಬೇಕು, ಇಲ್ಲ ಅಂತಂದ್ರೆ ನಮಗೆ ನಮಗೆ ಇರುವಂತಹ ಜಮೀನನ್ನೇ ವಾಪಸ್ ಕೊಡಿ ಅನ್ನುವಂಥದ್ದನ್ನು ಕೂಡ ಅದರಲ್ಲಿ ಪತ್ರದಲ್ಲಿ ಉಲ್ಲೇಖ ಆಗಿರುತ್ತೆ. ಆದ್ರೆ ಇಲ್ಲಿ ಪ್ರಮುಖವಾಗಿ ಪವಿತ್ರ ಉಲ್ಲೇಖ ಏನಂತಂದ್ರೆ ಅವರು ಇಂತಹದೇ ಜಾಗ ಅನ್ನುವಂಥದ್ದನ್ನ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ಆದ್ರೆ ಇದೀಗ ಅದನ್ನ ತಿದ್ದುಪಡಿ ಮಾಡಲಾಗಿದೆ ಅನ್ನುವಂತ ಆರೋಪ ಕೇಳಿ ಬಂದಿದೆ. ಅಲ್ಲಿ ಆ ಪತ್ರದಲ್ಲಿ ನೀವು ನೋಡ್ತಾ ಇರ್ಬೋದು, ಆ ಪತ್ರದಲ್ಲಿ ಇರ್ತಕ್ಕಂಥ ಒಂದು ಲೈನು ಅಲ್ಲಿ ಯಾವುದೇ ಅಕ್ಷರಗಳು ಕೂಡ ಇಲ್ಲ, ಅದನ್ನ ತಿದ್ದುಪಡಿ ಮಾಡಿದ್ದಾರೆ, ಅದರಲ್ಲಿ ವೈಟ್ನರ್ ಹಾಕಿ ಅದನ್ನ ತಿದ್ದುಪಡಿ ಮಾಡಿದ್ದಾರೆ ಅನ್ನುವಂಥದ್ದು ಪ್ರಮುಖವಾಗಿರ್ತಕ್ಕಂಥ ಗಂಭೀರ ಆರೋಪ. ಯಾಕಂತಂದ್ರೆ ಇಂತಹದೇ ನಿಗದಿತ ಸ್ಥಳ ಅಂತಕ್ಕಂಥದ್ದು ಅದು ವಿಜಯನಗರ ಬಡಾವಣೆ ಅನ್ನುವಂಥದ್ದು ಏನಾದ್ರೂ ಇತ್ತ ಅನ್ನುವಂತಹ ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದಾವೆ. ಯಾಕಂತಂದ್ರೆ ಅಲ್ಲಿ ಒಂದಿಷ್ಟು ತಿದ್ದುಪಡಿ ಆಗಿರ್ತಕ್ಕಂಥದ್ದು ಸಾಕಷ್ಟು ಕುತೂಹಲ ಮೂಡಿದೆ. ಯಾಕಂತಂದ್ರೆ ಹಲವಾರು ವಿಪಕ್ಷಗಳ ನಾಯಕರು ಕೂಡ ಆರೋಪ ಮಾಡ್ತಾ ಇದ್ರು. ಒಂದೇ ದಿನ ಬಂದು ಏನು ಬೈರತಿ ಸುರೇಶ್ ಅವರು, ಸಚಿವರಾಗಿರ್ತಕ್ಕಂಥ ಬೈರತಿ ಸುರೇಶ್ ಅವರು ಮೈಸೂರಿಗೆ ಬಂದು ಹೆಲಿಕಾಪ್ಟರ್ ಮುಖಾಂತರ ದಾಖಲಾತಿಗಳನ್ನ ತೆಗೆದುಕೊಂಡು ಹೋಗಿ ಅದನ್ನ ತಿದ್ದುಪಡಿ ಮಾಡಿದ್ದಾರೆ ಅಥವಾ ಅದನ್ನ ತೆಗೆದುಕೊಂಡು ಬದಲಿ ಮಾಡಿದ್ದಾರೆ ಅನ್ನುವಂತ ಆರೋಪ ಕೂಡ ಮಾಡಿದ್ರು. ಸೊ ಅದರಂತೆ ಇಲ್ಲಿ ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದಾವೆ. ಎಲ್ಲ ಒಂದು ಕಡೆ ಇದು ಆರೋಪ ಕೇಳಿ ಬಂದ ತಕ್ಷಣ ಇದನ್ನ ತಿದ್ದುಪಡಿ ಮಾಡಿದ್ರಾ ಅನ್ನುವಂಥದ್ದು, ಅಧಿಕಾರಿಗಳು ರಾತ್ರೋರಾತ್ರಿ ಏನಾದ್ರು ಮಾಡಿದ್ರಾ ಅನ್ನುವಂಥದ್ದು ಕೂಡ ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದಾವೆ. ಪವಿತ್ರ,
ಎಸ್ ಬಸವರಾಜ್, ಈಗ ಅಧಿಕಾರಿಗಳ ಮೇಲೆ ಹಿಂದಿಂದಲೂ ಕೂಡ ಸಿದ್ದರಾಮಯ್ಯನವರು ಆರೋಪವನ್ನ ಮಾಡ್ತಾನೆ ಇದ್ರು. ನಾವು ಅಧಿಕಾರಿಗಳಿಗೆ ಆ ಬಗ್ಗೆ ಮಾಹಿತಿ ಕೊಟ್ಟಿದ್ದೀವಿ, ಬಟ್ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳಾಗ್ಲಿ ಅದರಿಂದ ಯಾವುದೇ ಒಂದು ರೆಸ್ಪಾನ್ಸ್ ಬರಲಿಲ್ಲ. ಅವರೇ ನಮಗೆ ಬದಲಿ ನಿವೇಶನವನ್ನ ಕೊಟ್ಟಿದ್ದು ಕೆಸರಿಯಿಂದ ವಿಜಯನಗರಕ್ಕೆ ಅನ್ನುವಂಥದ್ದು. ಸೊ ನಮಗೆ ಕೊಟ್ಟಿಲ್ಲ ಅಂದ್ರೆ 50-50 ಅನುಪಾತದಲ್ಲಿ ನಮಗೆ ದುಡ್ಡಾದ್ರೂ ಕೊಡಿ, ನಮಗೆ ಜಮೀನಾದ್ರೂ ಕೊಡಿ, ಇಷ್ಟೇ ನಾವು ಅವ್ರ ಮುಂದೆ ಇಟ್ಟಂತದ್ದು ಅಂತ. ಈಗ ಈ ಪತ್ರ ಇಷ್ಟೆಲ್ಲ ಬೆಳವಣಿಗೆಗಳಾದ ನಂತರ ಬೆಳಕಿಗೆ ಬಂದಿರೋದು, ಅಧಿಕಾರಿಗಳ ಮೇಲೆ ಅನುಮಾನ ಮೂಡ್ತಾ ಇರೋದು. ಬಟ್ ಈಗ ಇದು ಕೂಡ ಉಲ್ಟಾ ಆಗ್ಬಿಟ್ರೆ ಅಂತ. ಪವಿತ್ರ, ಒಂದು ಕಡೆ ಸಿಎಂ ಸಿದ್ದರಾಮಯ್ಯವರು ಅಲ್ಲಿ ಮೂಡ ಒಂದುದಲ್ಲಿ ಸಾಕಷ್ಟು ಈ ರೀತಿಯಾಗಿರ್ತಕ್ಕಂಥ ಪ್ರಕರಣಗಳಿಗೆ ನಾನು ಸಂಬಂಧಪಟ್ಟ ತನಿಖೆ ಕೂಡ ಕೈಗೊಂಡಿದ್ದೇವೆ. ಆದ್ರೆ ಇದರಲ್ಲಿ ನಮ್ದು ಯಾವುದೇ ರೀತಿ ತಪ್ಪಿಲ್ಲ. ಅದು ಮೂಡಾದವರೇ ನಮ್ಮ ಒಂದು ಭೂಮಿಯನ್ನ ತೆಗೆದುಕೊಂಡು ಅವರೇ ವಶಪಡಿಸಿಕೊಂಡು ನಮಗೆ ನೋಟಿಸ್ ಕೂಡ ಇಶ್ಯೂ